ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಲಿಮಿನೇಟರ್ 1 ಬಿಕಾಸ್ ಇವತ್ತು ನಡೆದಂತಹ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ KKR ಮ್ಯಾಚ್ ಆಗ್ಲೇ ಇಲ್ಲ, ಮಳೆಯಿಂದ ರದ್ದುಗೊಂಡಿದೆ. ನಮಸ್ಕಾರ ಎಲ್ಲರಿಗೆ, ಸದ್ಯ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ ಏನು ಇವತ್ತಿನ ಮೊದಲ ಪಂದ್ಯ ಏನಿತ್ತು SRH ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ SRH ವಿನ್ ಆಗಿ 2ನೇ ಸ್ಥಾನಕ್ಕೆ ಜಿಗಿದಿದ್ರು. ಆ್ಯಂಡ್ ಇವತ್ತಿನ 2ನೇ ಪಂದ್ಯ KKR ವರ್ಸಸ್ ರಾಜಸ್ಥಾನದ ಏನು ಮ್ಯಾಚ್ ಇತ್ತು, ಮಳೆಯಿಂದ ರದ್ದುಗೊಂಡಿದ್ದರಿಂದ ಇಬ್ಬರಿಗೆ ಒಂದೊಂದು ಪಾಯಿಂಟ್ ಆಯಿತು. KKRಗೆ 1 ಪಾಯಿಂಟ್, ರಾಜಸ್ಥಾನಿಗೆ 1 ಪಾಯಿಂಟ್. ಆದರೆ ರನ್ ರೇಟ್ ಆಧಾರದಲ್ಲಿ SRH ರಾಜಸ್ಥಾನ್ಗಿಂತ ಬೆಟರ್ ಇರೋದ್ರಿಂದಾಗಿ SRH ಸೆಕೆಂಡ್ ಪ್ಲೇಸಲ್ಲಿಯೇ ಉಳಿದುಕೊಂಡಿತ್ತು. ಆ್ಯಂಡ್ ಫಸ್ಟ್ ಮ್ಯಾಚ್ ಆದಮೇಲೆ 3ನೇ ಪ್ಲೇಸಿಗೆ ಜಾರಿಕೊಂಡಿದ್ದಂತಹ ರಾಜಸ್ಥಾನ್ 3ನೇ ಪ್ಲೇಸಲ್ಲಿಯೇ ಉಳಿದುಕೊಂಡಿತ್ತು. ಅಂತೂ ಇಂತೂ ನಮಗೆ ಈಗ ಗೊತ್ತಾಗಿದೆ ಯಾರ ವಿರುದ್ಧ ನಾವು ಆಡ್ತಿದ್ದೇವೆ. ನಾವು ಅಂತಂದರೆ RCB ಎಲಿಮಿನೇಟರ್ 1ರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತಾ ಉಂಟು. ಅದರಲ್ಲಿ RCB ವಿನ್ ಆದರೆ KKR ವರ್ಸಸ್ SRH ಮ್ಯಾಚ್ 1 ವರ್ಸಸ್ 2 ಮ್ಯಾಚಲ್ಲಿ ಯಾರು ಸೋಲ್ತಾರೆ ಅವರ ಜೊತೆಗೆ ನಮಗೆ ಮ್ಯಾಚು. ಎಲ್ಲಿಯಾದರೂ ಎಲಿಮಿನೇಟರ್ 1 ನಾವು ಸೋತ್ರೆ ಮನೆಗೆ ಬರ್ತೇವೆ. ರಾಜಸ್ಥಾನ್ KKR ವರ್ಸಸ್ SRH ಇದು ಸೋತವರ ಜೊತೆ ಆಡ್ತದೆ. ಆ್ಯಂಡ್ ನಂಗೆ ತುಂಬ ಖುಷಿಯಾದ ಏನು ಅಂತಂದರೆ, 2 ಮೋಸ್ಟ್ ಡಿಸರ್ವಿಂಗ್ ಟೀಮ್ ಈ IPL ಇದು ಲೀಗ್ ಹಂತದ ಪಂದ್ಯಗಳಲ್ಲಿ ಮೋಸ್ಟ್ ಡಿಸರ್ವಿಂಗ್ 2 ತಂಡಗಳು ಯಾವುದು ಅಂತಂದರೆ KKR ಹಾಗೂ SRH. ಈ 2 ತಂಡಗಳು ಫಸ್ಟ್ 2 ಪ್ಲೇಸಲ್ಲಿ ಕೂತಿರೋದು ತುಂಬ 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 ಖುಷಿಯಾಗಿದೆ. ಈಗೇನು RCB ಏನು ಹೇಳ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಸ್ಪೆಷಲಿ SRH ನನಗೆ ತುಂಬ ಖುಷಿ ಕೊಟ್ಟು. ಅವ್ರದ್ದು ನಾನು ಫ್ಯಾನ್ಸ್ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಿ, ನಾನು ಯಾವ ಫ್ಯಾನ್ಸ್ ಬಗ್ಗೆ ಸಹ ಮಾತಾಡೋದಿಲ್ಲ. ಯಾಕಂದರೆ SRH ಫ್ಯಾನ್ಸ್ ಸ್ವಲ್ಪ ಓವರಾಗಿ ಅಂತೆಲ್ಲ ಸೆಲೆಬ್ರೇಷನ್ ಇತ್ತು. ಒಬ್ಬೊಬ್ರದ್ದು ಒಂದೊಂದು ಇರ್ತದೆ ಮಾರ್ರೆ. ನಾವೇನು ಕಮ್ಮಿಲ್ಲ, ಅವ್ರು ಕಮ್ಮಿಲ್ಲ. ಎಲ್ಲ ತಂಡದ ಎಲ್ಲ ಟೀಮಿಗೆ ಸಹ ಒಂದೊಂದು ಥರದ ಫ್ಯಾನ್ ಬೇಸ್ ಇದ್ದೇ ಇರ್ತದೆ. ವಿಚಿತ್ರ ಫ್ಯಾನ್ಸ್ ಇರ್ತಾರೆ, ಸೆನ್ಸಿಬಲ್ ಫ್ಯಾನ್ಸ್ ಇರ್ತಾರೆ, ಎಲ್ಲ ಕಡೆ ಸೇರ್ತಾರೆ. ಬಟ್ ಆ್ಯಸ್ ಅ ಟೀಮ್ ನಂಗೆ ತುಂಬ ಇಷ್ಟ ಆಯಿತು SRH ತಂಡ. ಏನು ಮಾರ್ರೆ, SRH ಹೀಗೆಲ್ಲ ಆಡಬಹುದು ಅಂತವೇ ಅಂದ್ಕೊಂಡಿರಲಿಲ್ಲ. ಅವರ ಓನರ್ಸನ್ನೆಲ್ಲ ಎಲ್ಲ ಟ್ರಾಲ್ ಮಾಡ್ತಾಯಿದ್ರು, ಗಂಟು ಮುಖ ಹಾಕ್ಕೊಂಡಿರ್ತಾಳೆ, ಹಾಗೆ ಹೀಗೆ, ಟೀಮ್ ವೈಬ್ ಸರಿ ಇಲ್ಲ. ವಾರ್ನರ್ ಅವ್ರನ್ನೆಲ್ಲ ತೆಗೆದಾಗ ಟೀಮ್ ವೈಬ್ ಸರಿ ಇಲ್ಲ, ಎಂಥ ಓನರ್ ಥೂ ಅಂತೆಲ್ಲ ಹೋಗಿತಾಯಿದ್ರು. ಸೈಮನ್ ಕ್ಯಾಟಿಚ್ ಏನು ಇದರಲ್ಲಿ ಆಕ್ಷನ್ ಆದಾಗ ನಾನು ಬರೋದಿಲ್ಲ, ನಂಗೆ ಇಷ್ಟ ಆಗೋದಿಲ್ಲ, ಎಲ್ಲ ಓನರೇ ಡಿಸಿಷನ್ ತಗೊಳ್ತಾಳೆ ಹಾಗೀಗೆ ಅಂತೆಲ್ಲ ಒಂದು ಕಾಂಟ್ರವರ್ಸಿ ಆಗಿತ್ತು. ಬಟ್ ಅದೆಲ್ಲ ಆಡ್ಸನ್ನು ಮೀರಿ ಅವರು 2ನೇ ಸ್ಥಾನಕ್ಕೆ ಬಂದಿರೋದು ತುಂಬ ಖುಷಿಯ ವಿಚಾರ. ಆ್ಯಂಡ್ ಈ ವಿಡಿಯೋ ಏನು ಸಿಕ್ಕಾಪಟ್ಟೆ ದೊಡ್ಡದೇನಾಗೋದಿಲ್ಲ. ರಾಜಸ್ಥಾನ್ ಅವರ ಹಣೆ ಬರ ನಂಬರ್ 1ನಲ್ಲಿ ಇದ್ದಂಥ ತಂಡ ಒಂದು ಫಸ್ಟ್ 6 ಮ್ಯಾಚ್ ಆದಮೇಲೆ ಅಥವಾ ಫಸ್ಟು 9 ಮ್ಯಾಚಲ್ಲಿ 8 ಮ್ಯಾಚ್ ವಿನ್ ಆಗಿದ್ರು ಮಾರೆ, 1 ಮ್ಯಾಚ್ ಸೋತದ್ದು. ಫಸ್ಟ್ ಪ್ಲೇಸಲ್ಲಿ ಗಟ್ಟಿಯಾಗಿ ಕುತ್ಕೊಂಡಿದ್ದಂಥ ತಂಡ. ಆ್ಯಂಡ್ ಆ್ಯಸ್ ಆಲ್ವೇಸ್ ಅವ್ರದ್ದು ಸೆಕೆಂಡ್ ಹಾಫ್ ಯಾಕೆ ಹಾರಿಬಲ್ ಆಗಿ ಆಡ್ತಾರೆ ಅಂತ ಅರ್ಥ ಆಗೋದಿಲ್ಲ. ಮೇ ಬಿ ತುಂಬ ಲೈಟಾಗಿ ತಗೊಳ್ತಾರೆ ಅಥವಾ ಟೂ ಮಚ್ ಆಫ್ ಎಕ್ಸ್ಪರಿಮೆಂಟ್, ಏನೋ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಶ್ವಿನ್ ಅವ್ರನ್ನ ಎಲ್ಲೋ ಕಳಿಸೋದು, ಟಾಪ್ ಆರ್ಡ್ರಲ್ಲಿ ಕಳಿಸೋದು, ಏನೇನೋ ಮಾಡ್ತಾರೆ ಒಟ್ಟಿನಲ್ಲಿ. ಸೊ ಆದ್ದರಿಂದ ಅವರ ಹಣೆ ಬರ ಅವರು 3ನೇ ಪ್ಲೇಸಿಗೆ ಜಾರಿದ್ದಾರೆ. ಇಲ್ದಿದ್ರೆ ಅವರು 1 ಅಥವಾ 2ನೇ ಪ್ಲೇಸಲ್ಲಿ ಇರಬೇಕಾಗಿದ್ದಂತಹ ತಂಡ. ಅವರ ಸ್ವಯಂ ಕೃತ ಅಪರಾಧಗಳಿಂದಾಗಿ ಅವರ ತೀರಾ ಲೇಸಿನೆಸ್, ಇದು ನನ್ನ ಒಪಿನಿಯನ್, ತುಂಬ ಲೇಸಿ ಅಂತ ಅಂದ್ಕೊಂಡು ಅಥವಾ ತುಂಬ ಲೈಟಾಗಿ ತಗೊಂಡಿದ್ದರಿಂದಾಗಿ ಗೇಮ್ಗಳನ್ನು ಅವರಿಗೆ ಈ ಪ್ಲೇಸಲ್ಲಿ ಇದ್ದಾರೆ, 3ನೇ ಪ್ಲೇಸು. ಆ್ಯಂಡ್ ಇಟ್ ವಿಲ್ ಬಿ RR ವರ್ಸಸ್ RCB ಅಹಮದಾಬಾದಲ್ಲಿ ಆಗ್ತಾ ಇರೋದು. ಅಹಮದಾಬಾದಲ್ಲಿ ಎಂಥ ಮಳೆಗಿಳೆ ಉಂಟ ಇಲ್ಲೋ ಅಂತ ಗೊತ್ತಿಲ್ಲ. ಐ ಥಿಂಕ್ ನಮ್ಮ ಮ್ಯಾಚ್ 22ನೇ ತಾರೀಕು ಎಲಿಮಿನೇಟರ್. ಅದಕ್ಕಿಂತ ಮುಂಚೆ 21ನೇ ತಾರೀಕು ಒಂದು ಮ್ಯಾಚ್ ಇದೆ ಅಂತ ಅಂದ್ಕೊಳ್ತೇನೆ, ಕ್ವಾಲಿಫೈಯರ್ 1, ದಟ್ ಈಸ್ KKR ವರ್ಸಸ್ SRH. ವಿನ್ನರ್ ವಿಲ್ ಗೋ ಟು ಫೈನಲ್. ಸೋತವರಿಗೆ ಈ ಎಲಿಮಿನೇಟರಲ್ಲಿ ವಿನ್ ಆದವರ ಜೊತೆಗೆ ಮ್ಯಾಚ್ ಇರ್ತದೆ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಯಾಕೆಂದರೆ ಪ್ಲೇ ಆಫ್ ಇದು ಎಲ್ಲ ತಂಡಗಳು ಯಾವ್ಯಾವ ಪೊಸಿಷನಲ್ಲಿ ಇದೆ ಅಂತ ಎಲ್ಲ, ಯಾಕೆಂದರೆ ಲೀಗ್ ಹಂತದ ಮ್ಯಾಚ್ಗಳು ಎಲ್ಲ ಮುಗ್ದಿರೋದ್ರಿಂದಾಗಿ ಇನ್ನು ಮೇಲೆ ಯಾವುದೇ ಪಂದ್ಯಗಳಿಲ್ಲ. ಸೊ ಆಲ್ ದ ಬೆಸ್ಟ್ 4 ತಂಡಗಳಿಗೆ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿದ್ದೇನೆ ಅಂತ ಕಮೆಂಟ್ ಹಾಕಿ. ಬಿಕಾಸ್ ಈಗ ಒಂದು ಹೇಳ್ತೇನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗ್ತದೆ. ಗಣೇಶ್ ಕಾರಂತರು ಮಾತಾಡಿದ್ದಾರೆ, ಜನಾರ್ದನ್ ಸರ್ ಅಲ್ಲ, ಗಣೇಶ್ ಕಾರಂತರು ಇದು ಚಾನಲಲ್ಲಿ ಮಾತಾಡಿದ್ದಾರೆ. ಅವರ ಮನಸ್ಸಲ್ಲಿದ್ದದನ್ನು ಏನೋ ಹೊರಗೆ ಹಾಕಬೇಕಂತ ಅವರಿಗೆ 14 ನಿಮಿಷಗಳ ವಿಡಿಯೋ ಎಂಥ ಹುಚ್ಚರ ಥರ ಮಾತಾಡಿದ್ದಾರೆ. ಏನೋ ಮಾತಾಡ್ಕೊಳ್ತಾರೆ, ತಲೆ ಸರಿ ಇಲ್ಲ. ಅವರ ಮಾತು ಕೇಳಲಿಕ್ಕೆ ಇಷ್ಟ ಇದ್ದರೆ ನೋಡಿ, ಇಲ್ದಿದ್ರೆ ಮಲಗಿಯಪ್ಪ, ಅವ್ರ ಮಾತಲ್ಲೇ ಯಾರು ಕೇಳ್ತಾರೆ ಅಲ್ವಾ. ಸರಿ, ಹಾಗಾದ್ರೆ ಬರುವ, ನಮಸ್ಕಾರ.